ನನ್ನ ಹೆಸರು ಶ್ರೀಧರ್ ಅಂತ. ವಿಷ್ಣುವರ್ಧನ್ ಅವರ ದತ್ತುಪುತ್ರ. ತಾವು ಎಲ್ಲರೂ ಸಹ ಚಿತ್ರಲೋಕ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ. ಅಜ್ಜಿಗೆ ಪಟ್ಟಣ ಮಾಡಿದ್ದು. ಸರಿ, ಅಲ್ಲಿ ಬರ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ, ನೋಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ನಾನು ಬರೋಕ್ಕಾಗಲ್ಲ. ಅಲ್ಲಿ ಬಾಡಿ ನೋಡ್ಕೊಂಡು ನನಗಲ್ಲಿ ಅವ್ರದ್ದು ಕಾರ್ಯ ಮಾಡ್ಲಿಕ್ಕೆ ನನಗೆ ನೋಡ್ಲಿಕ್ಕಾಗಲ್ಲ. ನಾನು ಬರೋಕ್ಕಾಗಲ್ಲ. ನಾನು ಬರಲ್ಲ. ಸರಿ, ನೀನು ನಮ್ಮ ಅಣ್ಣನ ಜೊತೆಗೆ ನೀನಿದ್ದು ನೀನೇ ಹೋಗಿ ಜೊತೆಗಿದ್ಕೊಂಡು ಎಲ್ಲ ಮುಗಿಸ್ಬಿಟ್ಟು ಬನ್ನಿ ಅಂದು. ಅವ್ರು ಬರಲಿಲ್ಲ. ಅದು ಆಗಲೇ ಇಲ್ಲ ಅವರಿಗೆ. ಅಷ್ಟು ತಾಯಿ ಮೇಲೆ ಅಷ್ಟಿದಿತ್ತು. ಅದೊಂದು ಆಗಲಿಲ್ಲ. 2 ವರ್ಷ ಆದಮೇಲೆ ಅವರು ಮಾವ ಸತ್ತೋಗ್ತಾರೆ. ಇವರು ಅಲ್ಲಿಗೆ ಹೋಗ್ತಾರೆ. ಆವಾಗ ಕೆಲವು ಸುಮಾರು ಮೀಡಿಯಾಗಳೆಲ್ಲ ಎಲ್ಲ ಬಂತು, ಎಲ್ಲ ಪೇಪರ್ಗಳೆಲ್ಲ ಬಂತವಾಗ. ಅವಾಗ ಹೇಳ್ತಾರೆ ಅವ್ರ ತಾಯಿ ಸತ್ತಾಗ ಹೋಗಿಲ್ಲ, ಇಲ್ಲಿಗೆ ಹೋಗಿದ್ದಾರೆ ಅಂತೇಳಿ. ವಿಷ್ಣುವರ್ಧನ್ ನಿಮಗೆ ₹100 ಸಂಬಳ ಸ್ಟಾರ್ಟಿಂಗ್ ಕೊಡೋಕೆ ಸ್ಟಾರ್ಟ್ ಆಗ್ತಾರೆ. ಹೌದು. ಕ್ರೇಜ್ ಆಗಿದೆ ಅವಾಗ. ಒಂದು 2 ವರ್ಷ ಆದಮೇಲೆ ಹೇಳ್ಬೇಕು. 2 ವರ್ಷ ಆದಮೇಲೆ 100ರಿಂದ 200 ಹೀಗೇ ಸ್ಟಾರ್ಟ್ ಆಯಿತು. 200, 300, 400, 500 ಹೀಗೆ ಸ್ಟಾರ್ಟ್ ಆಯಿತು. ಎಷ್ಟು ಕೊನೆ ಕೊಟ್ಟಿದ್ದು? ಕೊನೆ ಕೊಟ್ಟಿದ್ದು 15,000. ಆವಾಗ ಈ ಸಂಬಳ ಕೊಡೋದಕ್ಕಿಂತ ನಮಗೆ ಬೇರೆದೆಲ್ಲ ಹೆಲ್ಪ್ ಮಾಡೋರು ಎಲ್ಲ ಜಾಸ್ತಿ. ಬೇರೆದೆಲ್ಲ ಜಾಸ್ತಿ. ಮನೆದು ಇದಕ್ಕೆ ಮನೆಗೆ ಲೀಸ್ಗೆ ಹಾಕಿ ಕೊಡೋರು. ನನ್ನ ತಂಗಿ ಮದುವೆ ಮಾಡಿಸಿದ್ರು, ಚಿಕ್ಕ ತಂಗಿ ಮದುವೆ ಮಾಡಿಸಿದ್ರು. ಅವರೇ ಸ್ವತಃ ನಿಂತ್ಕೊಂಡು ಇಲ್ಲಿ ಆದಿರಾಮಯ್ಯ ಆದಿಲಕ್ಷ್ಮಮ್ಮ ಕಲ್ಯಾಣ ಮಂಟಪ ಇದೆ, ಸಜ್ಜನರಾವ್ ಸರ್ಕಲ್ಲಿ, ಸ್ವತಃ ಅವರೇ ನಿಂತ್ಕೊಂಡು ಮದುವೆ ಮಾಡಿಸಿದ್ರು. ಬಂತು ಎಲ್ಲ ಫಿಲ್ಮ್ ಇಂಡಸ್ಟ್ರಿನಲ್ಲೆಲ್ಲ ಬಂದಿದ್ದು. ಅವರೇ ನಿಂತ್ಕೊಂಡು ಮದುವೆ ಮಾಡಿಸಿದ್ರು. ಆ ಥರದ್ದೆಲ್ಲ ಹೆಲ್ಪ್ ಭಾಳ ಜಾಸ್ತಿ ಮಾಡಿದೆ. ಸಂಬಳದ್ದು ಏನಿರಲ್ಲ, ಬೇರೆದೆಲ್ಲ ಕೇಳಿದ್ರಿಗೆ ಏನು ದುಡ್ಡು ಕೇಳಿದ್ರೆ ಕೊಡೋರು. ಅದೆಲ್ಲ ಏನು ತೊಂದರೆ ಇರ್ತಾ ಇರಲಿಲ್ಲ, ಕೊಡೋರು. ಆಮೇಲೆ ಮನೆ ಲೀಸ್ಗೆ ಹಾಕ್ಕೊಟ್ರು. ಸ್ಕೂಲ್ಗೆ ಬಂದು ಅವರೇ ಓಪನ್ ಮಾಡಿದ್ರು. ಅವರೇ ಅಡ್ವಾನ್ಸ್ ಎಲ್ಲ ಕೊಟ್ಟು ಅವರೇ ಇನಾಗ್ರೇಷನ್ ಮಾಡಿ ವಿಷ್ಣು ಡ್ರೈವಿಂಗ್ ಸ್ಕೂಲ್ ಅಂತ ಮಾಡಿದ್ದೆ. ಅದು ಚೆನ್ನಾಗಿ ನಡೀತಾ ಇತ್ತು. ಅದನ್ನು ಸ್ವತಃ ಅವರೇ ಬಂದು ಮಾಡಿದ್ದೆ. ಹೀಗೆ ಅಷ್ಟೊಂದು ಕ್ಲೋಸ್. ನಮ್ಮ ಮನೆಗೂ ಬರೋರು. ನಮ್ಮ ಮನೆಗೆ ಬರೋರು ವರ್ಷಕ್ಕೊಂದ್ಸರಿ ಬಂದು 1 ಸರಿ 2 ಸರಿ ಬಂದು ಊಟ ಮಾಡ್ಕೊಡೋದು ನಮ್ಮ ಮನೆಯಲ್ಲಿ. ಮನೆಗೆಂದ ನನ್ನ ಮನೆಗೆ ನಂದು ಇಲ್ಲಿ ಯಡಿಯೂರಿನಲ್ಲಿತ್ತು ಚಿಕ್ಕ ಮನೆ, ಚಿಕ್ಕದು, ತುಂಬ ಒಂದು ಹಾಲು ಅಡುಗೆ ಮನೆ, ಆ ಥರ ಮನೆ ಇತ್ತು. ಅಲ್ಲಿ ಬಂದು ಊಟ ಮಾಡಿದೆ. ಈಗ ವಿಷ್ಣು ಮನೇಲಿ ಇದ್ರಿ ನೀವು. ಹಾಂ, ನಿಮಗೆ ಮದುವೆ ಆಗತ್ತೆ. ಹೌದು. ಮದುವೆ ಆದ್ಮೇಲೆ ಅವಾಗ ಬೇರೆ ಆಗಿದ್ದೋ ಇಲ್ಲ ಅದಕ್ಕೆ ಮುಂಚೆನೇ ಮದುವೆ ಆದಮೇಲೆ, ಮದುವೆ ಆಗೋವರೆಗೂ ಇಲ್ಲೇ ಇದ್ದಿದ್ದು. ಮದುವೆ ಆದಮೇಲೆ ಬೇರೆ ಆಗಿದ್ದು. ಹ್ಮ್. ಮದುವೆ ಆದಮೇಲೆ ಬೇರೆ ಮನೆ ಮಾಡಿ ಇದು ಮಾಡಿದ್ದು. ಅಲ್ಲಿವರೆಗೂ ಇಲ್ಲೇ ಅವರೇ ಕಲಿಸ್ಕೊಟ್ಟಿತ್ತು. ಹೌದು. ಅವರೇ ಮದುವೆ ಎಲ್ಲ ಮಾಡಿಸಿದ್ದೆಲ್ಲ ಅವರೇನೆ. ಎಲ್ಲ ರಾಧಾಕೃಷ್ಣಗೂ ನನಗೂ ಮದುವೆ ಎಲ್ಲ ಮಾಡಿಸಿದ್ದೆಲ್ಲ ಅವರೇ. ಆಮೇಲೆ ಮದುವೆ ಆದಮೇಲೆ ಡೈಲಿ ಮನೆಗೆ ಬೆಳಗ್ಗೆ ಬರ್ತಾ ಇದ್ದೆ, ಸಾಯಂಕಾಲ ಹೋಗ್ತಾ ಇದ್ದೆ, ಆ ಥರ ಇದು ಮಾಡಿದೆ. ಆಮೇಲೆ ಅಜ್ಜಿಗೆ ಹುಷಾರಿಲ್ಲದಾಗ ನನ್ನ ಕರಿತಾನೆ. ಕರೆದ್ಬಿಟ್ಟು ಹೇಳ್ತಾನೆ, ಹುಷಾರಿರಲ್ಲ, ಏನು ಮಾಡೋದು, ಈ ಥರ ಅಮ್ಮಂಗೆ ತುಂಬಾ ಇದಾಗ್ತಾ ಇದೆ ಅಂತೇಳಿ. 4-5 ಸರಿ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಸರಿ, ಕರ್ಕೊಂಡು ಹೋಗ್ತೀವಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಬರ್ತೀವಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸೇರಿಸ್ತೀವಿ, ಬರ್ತೀವಿ. ಆಮೇಲೆ ಒಂದು ಸಲ ತುಂಬ ಜಾಸ್ತಿ ಆಗ್ಬಿಡುತ್ತೆ ಅಜ್ಜಿ. ಆವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬರ್ತೀನಿ. ನಾನೇ ಕರ್ಕೊಂಡು ಹೋಗ್ತಿದ್ದು. ನಾನು ರಾಧಾಕೃಷ್ಣನ ಕರ್ಕೊಂಡು ಹೋಗ್ತಿದ್ದು. ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬಿಟ್ಟು ಬರ್ತೀನಿ. ಮಯಾ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗಿದ್ದು. ಅಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಬರ್ತೀನಿ. ಬಂದ ತಕ್ಷಣ ಇವರು ಮೇಲ್ಗಡೆ ಮೆಡಿಟೇಷನ್ ಮಾಡ್ತಾಯಿದ್ರು. ರೂಮಿಗೆ ಹೋದೇನೆ. ಆ ರೂಮಿಗೆ ಹೋದಾಗ ನನ್ನ ಕರೆದ್ರಿಲ್ಲ ಬಾಯಲ್ಲಿ. ಏನು ಅಂತ ಕೇಳಿದೆ. ಅಮ್ಮ ಹೇಗಿದ್ದಾರೆ? ಇಲ್ಲ, ಸ್ವಲ್ಪ ಇದಾಗಿದ್ದಾರೆ, ಪರವಾಗಿಲ್ಲ, ಡಾಕ್ಟ್ರು ಬರ್ತಾರೆ, ನೋಡ್ತೀನಿ ಅಂತ ಹೇಳಿದ್ರೆ. ಆಮೇಲೆ ಬರ್ಲಿಕ್ಕೆ ಹೇಳಿದೆ. ಸರಿ, ಇಲ್ಲಿ ಬಾ ಇಲ್ಲಿ ಅಂದ. ಹೋದೆ. ಏನು ಅಂತ ಕೇಳಿದೆ. ನನಗೊಂದು ಸತ್ಯ ಮಾಡಿಕೊಡ್ಬೇಕು ನೀನು. ನಾನು ಏನು ಅಂತ ಕೇಳಿದೆ. ನೀನು ಸತ್ಯ ಮಾಡ್ತೀನಿ ಅಂದರೆ ನಾನು ಹೇಳ್ತೀನಿ, ಇಲ್ಲ ಅಂದರೆ ಹೇಳೋದ ನಾನು. ಇಲ್ಲ, ನೀವು ಏನು ಹೇಳಿದ್ರು ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ, ಮಾಡ್ತೀನಿ, ಕೈ ಕೊಡು ಅಂದು. ಕೈ ಇಟ್ಕೊಂಡು, ಸರಿ, ನಮ್ಮಮ್ಮ ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ನೀವು ಅವ್ರ ಜೊತೆಗೆ ಇರಬೇಕು. ನೀನು ನಿಮ್ಮ ಮನೆ ಇದನ್ನೆಲ್ಲ ಮರೆತು ಬಿಡ್ಬೇಕು. ನೀನು ಇದು ಮಾಡಿಕೊಡ್ತೀಯ, ನಡೆಸ್ಕೊಡ್ತೀಯ ನನಗೆ. ನಾನು ನನ್ನ ಮನೇಲೂ ಏನು ಹೇಳಿರಲಿಲ್ಲ, ಏನೂ ಇಲ್ಲ. ಸರಿ ಆಯಿತು ಅಂತ ಇಮಿಡಿಯೇಟ್ಲಿ ಅಲ್ಲೇ ಸತ್ಯ ಮಾಡಿಕೊಟ್ಟೆ. ನಿಮ್ಮಮ್ಮ ಎಷ್ಟು ದಿವಸ ಇರ್ತಾರೋ ಅವ್ರ ಜೊತೆಗೆ ಇರ್ತೀನಿ, ಮನೆಯಲ್ಲೇನೋ ಮರೆತು ಬಿಡ್ತೀನಿ. ಮನೆಗೆ 1 ಅವರ್ ಬಿಟ್ಟರೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ, ಮರೆತು ಬಿಡ್ತೀನಿ. ಕಣ್ಣಲ್ಲಿ ಆಡ್ತಾ ಇದ್ದಾರೆ ಫುಲ್ಲು. ಸರಿ ಆಯಿತು. ಆಮೇಲೆ ಅದಾದಮೇಲೆ 2 ವರ್ಷ ಆಯ್ತು. 2 ವರ್ಷ ಕಂಟಿನ್ಯೂಸ್ ಅವ್ರ ಜೊತೆಗೆ ಇದ್ದೆ. ಅವ್ರ ಜೊತೆಗೆ ಅಲ್ಲಿ ಮಂಚದ ಮೇಲೆ ಅವ್ರು ಮಲಗ್ತಾಯಿದ್ರು, ನಾನು ಕೆಳಗಡೆ ಮಲಗ್ತಾಯಿದ್ದೆ. ಒಂದು ದಿವಸ ಬಂದರು. ಬಂದುಬಿಟ್ಟು, ನೀನು ಯಾಕೆ ಕೆಳಗಡೆ ಮಲ್ತಿದ್ದೆ? ನಮ್ಮ ಅಮ್ಮನ ಪಕ್ಕದಲ್ಲಿ ಮಲ್ಕೊ, ನೀನು ಕೆಳಗಡೆ ಮಲ್ಕೋಬೇಡ. ಅವರೇ ಬಂದು ಅಲ್ಲಿ ಮಲಗಿಸ್ಬಿಟ್ಟದು ಅವ್ರ ಪಕ್ಕದಲ್ಲೇ. ಸರಿ, ಹೀಗೆ ಮಾಡ್ತಿದ್ದೆ. ಆಮೇಲೆ 2 ವರ್ಷ ಆಯಿತು. 2 ವರ್ಷ ಆದಮೇಲೆ ಇನ್ನೊಂದು ಸಲ ಮತ್ತೆ ಸೀರಿಯಸ್ ಆದವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹಿಂದಿನ ದಿವಸ ಕರ್ಕೊಂಡೋಗಿದ್ದೆ, ಮತ್ತೆ ವಾಪಸ್ ಕರ್ಕೊಂಡು ಬೆಳಿಗ್ಗೆ ಮತ್ತೆ ಸೀರಿಯಸ್ಸೇ. ಸರಿ, ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂದು.
ನಾನು ರಾಧಾಕೃಷ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದ ದಾರಿನಲ್ಲಿ ಮಾದವನ ಪಾರ್ಕ್ ಹತ್ರ ಹೋಗ್ತಾ ಇದ್ರೆ ಹೋಗ್ಬಿಟ್ರು. ಸರಿ, ಆಮೇಲೆ ಹಾಸ್ಪಿಟ್ಲ್ ಹತ್ರ ಹೋದ್ವಿ. ಹೋಗಿಲ್ಲ, ಚೆಕಪ್ ಮಾಡ್ತಿದ್ವಿ, ಇಲ್ಲ ಅಂತ ಅಲ್ಲಿ ಫೋನ್ ಮಾಡಿಬಿಟ್ಟು ಈ ಥರ ಆಗಿದೆ ಅಂತ. ಸರಿ ಆಯಿತು, ಮನೆಗೆ ಬಂದುಬಿಡು. ಎಲ್ಲಿದ್ರು ವಿಷ್ಣು ಅವರು? ಮನೇಲಿದ್ವಿ. ಸರಿ, ಮನೆಗೆ ಬಂದುಬಿಡು ಅಂದರು. ಸರಿ, ಮನೆಗೆ ಬಂದೆ. ಮನೆಗೆ ಬಂದು ಹೇಳಿದ್ರು, ಎಲ್ಲ ಏನೇನು ಇದು ಆಗಬೇಕು ನೋಡ್ಬೇಡಿ, ಏನು ಮಾಡ್ಬೋದು ಅಂತ ಹೇಳಿದ್ರು. ಆಯಿತು ಅಂತೆಲ್ಲ ಎಲ್ಲ ರೆಡಿ ಮಾಡಿ ಎಲ್ಲರೂ ಬಂದರು, ಎಲ್ಲ ಮಾಡಿದ್ರು, ಆಯಿತು. ಆಮೇಲೆ ಇವರು ಅಲ್ಲಿಗೆ ಬರಲಿಕ್ಕೆ ಚಾಮರಾಜಪೇಟೆಯಲ್ಲಿ ಮಾಡಿದ್ದು. ಸರಿ, ಅಲ್ಲಿಗೆ ಬರಲಿಕ್ಕೆ ಇವ್ರಿಗೆ ಆಗ್ತಾಯಿಲ್ಲ, ಅವ್ರಿಗೆ ನೋಡಲಿಕ್ಕೆ ಆಗ್ತಾಯಿಲ್ಲ ನನಗೆ. ನಾನು ಬರೋಕ್ಕಾಗಲ್ಲ. ಏನಕ್ಕೆ? ಅಲ್ಲ, ಬಾಡಿ ನೋಡ್ಕೊಂಡು ನನಗೆ ಅಲ್ಲಿ ಅವ್ರದ್ದು ಕಾರ್ಯ ಮಾಡ್ಲಿಕ್ಕೆ ನನಗೆ ನೋಡ್ಲಿಕ್ಕಾಗಲ್ಲ. ನಾನು ಬರೋಕ್ಕಾಗಲ್ಲ, ನಾನು ಬರಲ್ಲ. ಸರಿ, ನೀನು ನಮ್ಮ ಅಣ್ಣನ ಜೊತೆಗೆ ನೀನಿದ್ದು ನೀನೇ ಹೋಗಿ ಜೊತೆಗಿದ್ಕೊಂಡು ಎಲ್ಲ ಮುಗಿಸ್ಬಿಟ್ಟು ಬನ್ನಿ ಅಂದು. ಅವ್ರು ಬರಲಿಲ್ಲ. ಅದು ಆಗಲೇ ಇಲ್ಲ ಅವರಿಗೆ, ಅಷ್ಟು ತಾಯಿ ಮೇಲೆ ಅಷ್ಟಿದಿತ್ತು, ಅದೊಂದು ಆಗಲಿಲ್ಲ. ಸರಿ, ಆಮೇಲೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಬಂದ್ವಿ, ಎಲ್ಲ ಮುಗೀತು, ಎಲ್ಲ ಆಯಿತು. ಇದೇ ಇದರಲ್ಲಿ ಏನಾಗ್ತದೆ, ಒಂದು 2 ವರ್ಷ ಆದಮೇಲೆ ಅವರು ಮಾವ ಸತ್ತೋಗ್ತಾರೆ. ಭಾರತಿ ಮೇಡಮ್ ಅವರ ತಂದೆ ಸತ್ತೋದಾಗ ಇವರು ಅಲ್ಲಿಗೆ ಹೋಗ್ತಾರೆ. ಇದೇ ಇದಕ್ಕೆ ಹೋಗ್ತಾರೆ, ಚಾಮರಾಜಪೇಟೆ. ಆವಾಗ ಕೆಲವು ಸುಮಾರು ಮೀಡಿಯಾಗಳೆಲ್ಲ ಬಂತು, ಎಲ್ಲ ಪೇಪರ್ಗಳೆಲ್ಲ ಬಂತು. ಅವಾಗ ಹೇಳ್ತಾರೆ, ಅವ್ರ ತಾಯಿ ಸತ್ತ ಹೋಗಿಲ್ಲ, ಇದು ಹೋಗಿದ್ದಾರೆ ಅಂತೇಳಿ. ಅದು ಕೂಡ ನಾನು ಸುಮಾರು ಸರಿ ಮೀಡಿಯಾದಲ್ಲ ಹೇಳಿದ್ದೀನಿ. ಅವ್ರಿಗೆ ಯಾಕೆಂದ್ರೆ ಅವ್ರಿಗೆ ತಾಯಿ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದ್ದಿಂದ ನೋಡ್ಲಿಕ್ಕೆ ಆಗಿಲ್ಲ, ಅದಕ್ಕೋಸ್ಕರ ಬರಲ್ಲ ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ಅಂತ ಈ ಥರದ್ದೆಲ್ಲ ಒಂದು ಇದು ಮಾಡಲಿಕ್ಕೆ ಇಷ್ಟು ಮಾಡಿದ್ರು. ಅವ್ರದ್ದು ಸತ್ತ ಮಾತ್ರ ಹೋಗ್ತಾರೆ, ಇವ್ರ ಸತ್ತ ಮಾತ್ರ ಹೋಗಲ್ಲ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಾಗ ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಮಗೆ ಆಗಲಿಲ್ಲ ಅಲ್ಲಿ. ಯಾಕಂದ್ರೆ ನನ್ನ ಮೇಲೆ ಅಷ್ಟೊಂದು ಅವರು ತಾಯಿ ಅಷ್ಟೊಂದು ಪ್ರೀತಿ ವಿಶ್ವಾಸ, ಅವ್ರ ಮಗನ ಥರನೇ ನಾನು ನೋಡ್ತಾ ಇದ್ದಿದ್ದು. ನೀನು ಒಬ್ಬ ನನ್ನ ಮಗನೇ ಅಂತಲೇ ಹೇಳ್ತಾ ಇದ್ದವರು. ಆ ಒಂದು ಪ್ರೀತಿ ವಿಶ್ವಾಸ ನನಗೆ ಆಗ್ತಾಯಿಲ್ಲ. ನನಗೆ ಇವತ್ತು ಕೂಡ ನನಗೆ ಅದು ನೆನೆಸ್ಕೊಂಡ್ರೆ ನನಗೆ ಇದಾಗ್ತದೆ. ನನಗೆ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೋಡಿದವ್ರು ನನ್ನ ತಾಯಿ ಊರಿನಲ್ಲಿರ್ಬೋದು, ಆದರೆ ನನ್ನ ಸಾಕಿದಂಥ ತಾಯಿ ಇವರೇನೆ. ಇವ್ರ ತಂದೆನೂ ಇವರೇನೆ. ನನಗೆ 8ನೇ ವರ್ಷದಲ್ಲಿ ತಂದೆನ ಕಳ್ಕೊಂಡೆ. ತಂದೆಯನ್ನು ಕಳ್ಕೊಂಡ್ರು ಕೂಡ ನನಗೆ ಇವರು ಒಂದು ತಂದೆಯಾಗಿ ಸಿಕ್ಕಿದ್ರು. ಮಗನಾಗಿ ಇವರು ನನ್ನನ್ನು ಬೆಳೆಸಿದ್ರು. ಕೊನೆಯಲ್ಲಿ ಕೂಡ ನನಗೆ ಆ ಒಂದು ಭಾಗ್ಯವನ್ನು ಕೊಟ್ಬಿಟ್ಟು ಹೋದ್ರು. ಮಗ ಅಂತ ಏನು ಕರಿತಾ ಇದ್ರು, ಈ 2 ಕಣ್ಣುಗಳು ಅಂತ ಹೇಳ್ತಾ ಇದ್ರು. ಒಂದು ಕಣ್ಣು ರಾಧಾಕೃಷ್ಣ, ಒಂದು ಕಣ್ಣು ನೀನು ಅಂತ ಪ್ರತಿಯೊಬ್ಬರು ನನಗೆ ಭಾಳ ಮೀಡಿಯಾದಲ್ಲಿ ಕೂಡ ಹೇಳಿದ್ದಾರೆ, ಭಾಳ ಪ್ರೆಸ್ ಮೀಟಿಂಗ್ನಲ್ಲಿ ಕೂಡ ಹೇಳಿದ್ದಾರೆ. ಅಷ್ಟೊಂದು ಪ್ರೀತಿ ವಿಶ್ವಾಸನ ಕೊಟ್ಟಂಥ ವ್ಯಕ್ತಿ ಅವರು, ಮಹಾನ್ ವ್ಯಕ್ತಿ ಅಂತ ಹೇಳಿಕ್ಕೆ ನನ್ನ. ಸೊ ಅಮ್ಮನ ಅಂತ್ಯಕ್ರಿಯೆ ನೀವೇ ಮಾಡಿದ್ದಲ್ವಾ? ಅಮ್ಮನ ಅಂತ್ಯಕ್ರಿಯೆ ಮಾಡಲಿಕ್ಕೆ ನಾನು ಹೋಗಿದ್ದೆ, ನಾನು ಜೊತೆಗಿದ್ದೆ. ಅವ್ರ ಜೊತೆಗೆ ರವಿ ಸರ್ ಜೊತೆಗಿರ್ಬೇಕು ಅಂತ ಹೇಳಿದ್ರು. ಅಣ್ಣನ ಜೊತೆಗಿರೋ ನೀನು, ಅಣ್ಣನ ಜೊತೆಗಿದ್ದು ನೀನು ಮಾಡ್ಬಿಟ್ಟು ಬರ್ಬೇಕು ಅಂತ ಹೇಳಿದ್ರು. ನಾನು ಹೋಗಿದ್ದೆ. ಹಾಗಾಗಿ ನಾನು ಜೊತೆಗೇ ಇದ್ದೆ. ವಿಷ್ಣು ಅವರು ಈ ಕೆಲವು ಟೀಕೆಗಳಿಗೆ ಸೈಲೆಂಟ್ ಆಗುವವರು, ಯಾವತ್ತೂ ಎಲ್ಲೂ ಏನೂ ಮಾತಾಡ್ತಿರ್ಲಿಲ್ಲ. ಅಲ್ಲಿ ಮನೆಯಲ್ಲಿ ಏನನ್ನೋರು ಅವಾಗ? ಮನೆಯಲ್ಲಿ ಯಾವುದು ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಮನೆಗೆ ಬಂದ ಮೇಲೆ ಹೊರಗಡೆ ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇರಲಿಲ್ಲ. ಆಚೆ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಮನೇಲಿ ಇದ್ರ ಬಗ್ಗೆ ಯಾವುದು ಮಾತಾಡ್ತಾ ಇಲ್ಲ. ಮನೇಲಿ ಬಂದರೆ ಒಳ್ಳೆ ಜಾಲಿಯಾಗಿರೋ, ನಮ್ಮ ಥರ ಹೊಸ್ಲಾಸಾಗಿ ಜಾಲಿಯಾಗಿ ಮಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ತುಂಬ ಚೆನ್ನಾಗಿರೋದು. ನಾನು ಹೊರಗಡೆದು ಮಾತ್ರ ಮನೆಗೆ ತರ್ತಾನೆ ಇರಲಿಲ್ಲ. ಅವರು ಆ ಒಂದು ಗುಣ ಭಾಳ ಚೆನ್ನಾಗಿತ್ತು. ಅವು ಭಾರತಿ ಅಂದ್ಬಿಟ್ಟು ವಿಷ್ಣುವರ್ಧನ್ ಯಾವತ್ತೂ ಅವ್ರ ಹೆಂಡ್ತಿನ ಕರೀಲೇ ಇಲ್ಲ. ಮಾಯಿ ಅಂತಲೇ ಹೌದು, ಅವರು ಭಾಳ ತುಂಬ ಚೆನ್ನಾಗಿದ್ರು. ಅದೆಲ್ಲ ತುಂಬಾ ಇದಾಗಿದ್ರು, ಫಸ್ಟ್ ಕ್ಲಾಸ್ ಆಗಿದ್ರು. ಅಲ್ಲ, ಕರಿತಾ ಇದ್ದಿದ್ದೇನು? ಕರಿತಾ ಇದ್ದೆ, ಮಾಯಿ ಅಂತಲೇ ಕರಿತಾ ಇದ್ರು. ಇವರು ಅದನ್ನ ಹೇಳ್ತಾ ಇದ್ರು, ಅವರು ಅದನ್ನ ಹೇಳ್ತಾ ಇದ್ರು. ಅವ್ರೇನು ಹೇಳೋರು ಭಾರತಿಯವರು? ಅವರು ಮಾಯಿ ಅಂತಲೇ ಹೇಳೋರು, ಇವರು ಮಾಯಿ ಅಂತಲೇ ಹೇಳೋರು. ಹಾಗೆ ಕರಿತಾ ಇದ್ರು. ಏನು ಮಾಯಿ ಅಂದರೆ? ಅದನ್ನ ತಾಯಿ ಅನ್ಸುತ್ತದು. ಅವ್ರ ಮರಾಠಿನಲ್ಲಿ ತಾಯಿ ಅಂತಾನೆ. ಇವರು ಹಾಗೆ ಕರ್ತಿದ್ರು, ಅವರು ಹಾಗೆ ಕರಿತಾ ಇದ್ರು. ವಿಷ್ಣುವರ್ಧನ್ ಮತ್ತು ಭಾರತಿಯವರಿಗೆ ಸ್ವಂತ ಮಕ್ಕಳು ಅಂತ ಆಗಲಿಲ್ಲ. ಆಗ ಕೀರ್ತಿ ಮತ್ತು ಚಂದನನ ದತ್ತು ತಗೊತಾರೆ. ಹೇಗಾಯ್ತದು? ಅದು ಆ್ಯಕ್ಚುಲಿ ಮೊದಲು ಬಂದು ಹೋಗಿ ಮಾಡ್ತಾ ಇದ್ರು. ಇವರ ಮದುವೆನಲ್ಲಿ ಕೀರ್ತಿನ ಇವರು ತೊಡೆ ಮೇಲೆ ಕೂರಿಸ್ಕೊಂಡು ಮಾಡಿಕೊಂಡು ಮಾಡಿದಿರಂತೆ ಮದುವೆಯಲ್ಲಿ. ಯಾರ ಮದುವೆಯಲ್ಲಿ? ವಿಷ್ಣು ಸರ್ ಮದುವೆಯಲ್ಲಿ ಕೀರ್ತಿನ ಕೂರಿಸ್ಕೊಂಡು ತೊಡೆ ಮೇಲೆಲ್ಲ ಕೂರಿಸ್ಕೊಂಡಿದ್ದಾರೆ. ನೀವು ಫೋಟೋ ನೋಡಿರ್ಬೋದು, ಇದೆ ಅಲ್ಲಿ ಕೂರಿಸ್ಕೊಂಡಿದ್ದಾರಂತೆ ಅವಾಗ ವಿಷ್ಣು ಭಾರತಿ ಅವ್ರ ಮದುವೆಯಲ್ಲಿ. ಅವ್ರ ಮದುವೆನಲ್ಲಿ. ಆನಂತರ ದಿನಗಳಲ್ಲಿ ಏನಾಯ್ತು ಅಂದರೆ, ಸುಮಾರು ಕಾಲೇಜಿಗೆ ಬಂದ ಮೇಲೆ ಇರಬೇಕು. ಅವ್ರು ಯಾರ ಮಕ್ಕಳು? ಅವರು ಭಾರತೀಯಮ್ಮ ಇದ್ದಾರಲ್ಲ, ಅವರ ತಂಗಿ ಮಕ್ಕಳು. ಇಬ್ಬರು ತಂಗಿ ಇದ್ದಾರೆ. ಇಬ್ಬರು ತಂಗಿಯು ಒಂದೊಂದು ಮಕ್ಕಳವರು. 3 ಜನ ಹೆಣ್ಮಕ್ಳು ಅವರಿಗೆ. ಇಬ್ಬರು ತಂಗಿಗೂ 3 ಜನ. ಅದ್ರಲ್ಲಿ ಇವರು ಮೊದಲನೇವರು. ಇಬ್ಬರು ಚಂದನನು ಕೀರ್ತಿನೋ ಮೊದಲನೇವರಿಬ್ಬರು. ಅದು ಆ ಕಡೆಯಿಂದ ಇನ್ನೊಬ್ಬ ದೊಡ್ಡ ತಂಗಿಗೆ ಮೊದಲ ಮಗಳು, 2ನೇ ತಂಗಿ ಮೊದಲನೇ ಮಗಳು, ಆ ಥರ. ಅದರಲ್ಲಿ ಇವರು ಕಾಲೇಜಿಗೆ ಬರ್ತಾರೆ, ಬಂದು ಹೋಗಿ ಮಾಡ್ಕೊಂಡಿದ್ರು. ಆಮೇಲೆ ಕಾಲೇಜಿಗೆ ಬರ್ತಾರೆ. ಇಲ್ಲಿ ಕಾಲೇಜಿಗೆ ಬಂದು ಇವ್ರ ಮನೆಯಲ್ಲೇ ಇದ್ರು.
ಆವಾಗ ಇದು ಪ್ರಸ್ತಾಪನೆ ಬರುತ್ತೆ. ದತ್ತು ತಗೊಳ್ಳೋದು ವಿಷಯದೆಲ್ಲ ಬಂದು ಮಾಡಿ ದತ್ತು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಮಾಡ್ಕೋತಾರೆ. ಆಮೇಲೆ ಇದು ಮಾಡ್ಕೊಂಡಿರೋದು ಅದು ಮೊದಲೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಮಾಡ್ಕೊಂಡಿರೋದಲ್ಲ. ಆಮೇಲೆ ಕಾಲೇಜಿಗೆ ಬಂದಮೇಲೆ ಆವಾಗ ಮಾಡ್ಕೊಂಡಿರ್ತಿದ್ದು. ಅವ್ರ ಕಾಲೇಜಿಗೆ ಬಂದು ಹೌದು, ಕಾಲೇಜಿಗೆ ಬಂದಮೇಲೆ ಮಾಡಿಕೊಂಡು ಆಮೇಲೆ ಲಾಯರ್ನೆಲ್ಲ ಹಿಡಿದು ಮಾಡ್ಕೊಂಡು ಕಾಲೇಜಿಗೆ ಬಂದಮೇಲೆ ಮಾಡಿಸ್ಕೊಂಡಿರೋದು ಇದು ದತ್ತು ಇದು ಮಾಡ್ಕೊಂಡು ಆವಾಗ. ಆಮೇಲೆ ಫಸ್ಟು ಚಂದನ್ ಇದು ಕಾಲೇಜೆಲ್ಲ ಮುಗೀತು. ಕಾಲೇಜ್ ಮುಗಿದ ಮೇಲೆ ಚಂದನ್ ಮದುವೆ ನೋಡ್ತಾ ಇರ್ತಾರೆ. ಚಂದನ್ ಮದುವೆ ಮಾಡ್ತಾನೆ. ಅವರು HSR ಇರೋದು ವೇಣುಗೋಪಾಲ್ ಅಂತ, ಭಾಳ ತುಂಬ ಸಾಫ್ಟ್ವೇರ್ ಇಂಜಿನಿಯರ್ ಅವರು. ಅವ್ರಿಗೆ ನಮ್ಗೆ ಕೊಟ್ಟು ಮದುವೆ ಮಾಡ್ತಾರೆ ಚಂದನನ್ನು. ಆನಂತರದಲ್ಲಿ ಚಂದನನ ಮದುವೆ ಆಗಿ 97 ಏನೋ ಇರಬೇಕು ಚಂದನ ಮದುವೆ. 97 ಚಂದನ ಮದುವೆ ಆಗುತ್ತೆ. 2002 ಇವರು ಮದುವೆ ಆಗಲಿಕ್ಕೆ ರವಿ ಸಾರ್ ಕಾರಣ. ಸಾರಣ್ಣ ಯಾಕೆ ಕಾರಣ ಅಂದರೆ ಯಾರ ಮದುವೆ ಆಗೋದಕ್ಕೆ? ಕೀರ್ತಿ ಅನಿರುದ್ಧನ ಮದುವೆ ಆಗಿತ್ತೆ. ಯಾಕಂದರೆ ಒಂದು ಇಂಗ್ಲೀಷ್ ಡ್ರಾಮಾ ಮಾಡ್ತಾರೆ, ಅವರು ಡೈರೆಕ್ಟ್ ಮಾಡ್ತಾರೆ. ರವಿ ಸಾರಣ್ಣ ಇಂಗ್ಲೀಷ್ ಡ್ರಾಮಾ ಡೈರೆಕ್ಟ್ ಮಾಡ್ತಾರೆ. ಅದನ್ನಲ್ಲಿ ಅನಿರುದ್ಧ ಅವರು ಆ್ಯಕ್ಟ್ ಮಾಡ್ತಾರೆ. ನಾವೆಲ್ಲ ನೋಡ್ಲಿಕ್ಕೆ ಹೋಗಿದ್ವಿ, ನಾವು ಸಾರೆಲ್ಲ ನೋಡ್ಲಿಕ್ಕೆ ಹೋಗಿದ್ವಿ. ಅವಾಗ ಅನಿರುದ್ಧ ಅವರು ಆ್ಯಕ್ಟ್ ಮಾಡೋದನ್ನು ನೋಡ್ತಾರೆ, ಇದು ಮಾಡ್ತಾರೆ, ಬರ್ತಾರೆ. ಅವಾಗ ಕೀರ್ತಿ ಅವ್ರು ಕೇಳ್ತಾರೆ, ಹುಡುಗನ ಚೆನ್ನಾಗಿದೆ ನಾನು ಮಾಡ್ಕೋತೀನಿ ಅಂತ ಹೇಳ್ತಾರೆ. ಆವಾಗ ರವಿ ಸರು ಮಾತಾಡ್ತಾರೆ ಅನಿರುದ್ಧ ಅವ್ರ ಹತ್ರ. ಅನಿರುದ್ಧ ಮ್ಯಾಮ್ ಹತ್ರ ಮಾತಾಡ್ಬಿಟ್ಟು ಈ ಥರ ಇದೆ ಅಂತ ಹೇಳ್ಬಿಟ್ಟು ಮಾತಾಡಿದಾಗ ಒಪ್ಕೊಂಡು ಅಲ್ಲಿಂದ ಮದುವೆಗೆ ಹತ್ರ ಮಾತುಕತೆ ಎಲ್ಲ ನಡೆಯುತ್ತೆ. ಆಮೇಲೆ ನಿಶ್ಚಿತಾರ್ಥ ಮಾಡ್ತಾರೆ. ಆಮೇಲೆ 1 ವರ್ಷ ಆದಮೇಲೆ ಮದುವೆ ಮಾಡ್ಕೋತಾರೆ. 1 ವರ್ಷ ಆದಮೇಲೆ ಮಾಡಿದ್ರೆ 1 ವರ್ಷ ಆದಮೇಲೆ ಮಾಡ್ಕೋತಾರೆ. ಮದುವೆ ಆಗುತ್ತೆ 1 ವರ್ಷ ಆದಮೇಲೆ.